ಹಾಯ್ ಹೆಲೋ ಮನೆ ಹತ್ರನೇ ಜಾಮ್ ಬಂದಿತ್ತು. ಇದಕ್ಕೆ ನಾವು ಜಾಮ್ ಅಂತೀವಿ. ಆ್ಯಂಡ್ ಕನ್ನಡದಲ್ಲಿ ಮೋಸ್ಟ್ಲಿ ಇದನ್ನು ನೀಲ್ ಹಣ್ಣು ಅಂತ ಹೇಳ್ತಾರೆ ಅನಿಸುತ್ತೆ, ಮರ್ತೋಗ್ಬಿಟ್ಟೆ ನಾನು. ಸೊ ಫ್ರೆಶ್ ಆಗಿ ಜಾಮ್ ಬಂದಿತ್ತು. ಆ್ಯಂಡ್ ನನಗೂ ಕೂಡ ಹುಷಾರಿಲ್ಲ, ಸ್ವಲ್ಪ ಸೌಂಡು ಕೂಡ ಇದಾಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಇದನ್ನು ಜ್ಯೂಸ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನನಗೆ ಏನು ಊಟನೂ ಹೋಗ್ತಾ ಇರಲಿಲ್ಲ, ಹೆಲ್ತ್ ಇಶ್ಯೂಗೋಸ್ಕರ ಏನೂ ಟೇಸ್ಟು ಕೂಡ ಹತ್ತಾ ಇರಲಿಲ್ಲ. ಸೊ ಇದು ಮನೆ ಹತ್ರನೇ ಬಂದಿತ್ತು. ಆ್ಯಂಡ್ ನಾನು ಜಾಮ್ ತೊಗೊಂಡ್ಬಿಟ್ಟು ಸೊ ಇದು ಜ್ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ನಮ್ಕಿನ್ ಥರ ಮಾಡಿಬಿಟ್ಟು. ಯಾಕಂದರೆ ನನಗೇನೂ ಬಾಯಿಗೆ ಟೇಸ್ಟ್ ಹತ್ತಾ ಇರಲಿಲ್ಲ. ಸೊ ಅದರಿಂದ ನಾನು ಇದನ್ನು ಸ್ವಲ್ಪ ಚಟ್ಪಟ ಆಗಿ ಜ್ಯೂಸ್ ಮಾಡೋಣ ಅಂತ ಸೊ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ನಾನು ಒಳಗಡೆ ಬೀಜ ತೆಗೆದ್ಬಿಟ್ಟು ಸೊ ಮೇಲೆದೆ ತೆಕ್ಕೊತಾ ಇದ್ದೀನಿ. ಸೊ ಹಾಗೆ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂದರೆ ನೀವು ಈ ಥರನೂ ಮಾಡ್ಕೋಬೋದು. ನಾನು 2 ಟೈಪ್ಸ್ ಥರ ನಿಮ್ಗೆ ತೋರಿಸಿದ್ದೀನಿ. ಸೊ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ನನಗೆ ಸ್ವಲ್ಪ ಗಂಟ್ಲು ನೋವು ಕೂಡ ಇದೆ. ಸೊ ಅದೇ ಗ್ಯಾಪಲ್ಲಿ ನೋಡಿ ನನ್ನ ಹಬಿ ಟೀ ಮಾಡೋಕ್ಕೆ ಹೇಳಿದರು, ಸೊ ಟೀ ಮಾಡ್ತಾಯಿದ್ದೀನಿ. ಸೊ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಅದರೊಳಗಡೆ, ಆ್ಯಂಡ್ ಸ್ವಲ್ಪ ಲೆಮನು. ಆ್ಯಂಡ್ ನಾನಿದು ಕಟ್ಟ ಮಿಟ್ಟ ಥರ ಒಂಥರ ಮಾಡೋಣ ಡಿಫ್ರೆಂಟಾಗಿ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ಹಾಫು ಲೆಮನ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ 1 ಗ್ಲಾಸ್ ನಾನು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಜ್ಯೂಸ್ ಮಾಡೋದ್ರಿಂದ ಹಾಲಿಗೆ ಯೂಸ್ ಮಾಡೋಂಗಿಲ್ಲ ಅದು. ಸೊ ಅದರಲ್ಲಿ ನಾನು 1 ಗ್ಲಾಸ್ ನೀರನ್ನು ಆ್ಯಡ್ ಮಾಡಿಬಿಟ್ಟು ಸೊ 3 to 4 ಸ್ಪೂನ್ನ ನಾನು ಇಲ್ಲಿ ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ನಿಮ್ಗೆ ಫಸ್ಟೇ ಹೇಳಿದೆ, ನಾನು ಕಟ್ಟ ಮೀಠ ಥರ ಮಾಡ್ತಾಯಿದ್ದೀನಿ, ಚಟ್ಪಟನೂ ಇರುತ್ತೆ ಇದು. ಸೊ ಅದರಲ್ಲೇ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಇದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಆ್ಯಂಡ್ ನೋಡಿ ಈ ಥರ ನಾನು ಇದನ್ನು ತೆಗೆದ್ಬಿಟ್ಟು ಇವಾಗ ಇದನ್ನು ಗ್ರೈಂಡರ್ಗೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಣ್ಣ ಅಂದರೆ ಜ್ಯೂಸರೆಲ್ಲ ಸೊ ನಾನು ಇದರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ, ಇದು ಕಲರೇ ಅಲ್ಲ. ಆ್ಯಂಡ್ ಇದು ಕುಡಿಯೋಕ್ಕೂ ತುಂಬ ಟೇಸ್ಟಾಗಿತ್ತು. ಆ್ಯಂಡ್ ನನ್ನ ಬಾಯಿಗೆ ಯಾವುದೂ ಟೇಸ್ಟೇ ಹತ್ತಾ ಇರಲಿಲ್ಲ. ಆ್ಯಂಡ್ ಇದು ಟೇಸ್ಟ್ ಇಷ್ಟು ಡಿಫ್ರೆಂಟಾಗಿತ್ತು, ಇಷ್ಟು ಚೆನ್ನಾಗಿತ್ತು, ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ಸೊ ಇದನ್ನು ನಾನು ನಮ್ಮ ಅತ್ತೆ ಕೊಡೋಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ನಾನು ಊರಿಂದ ಇವಾಗ ಬ್ಯಾಂಗ್ಳೂರು ಬಂದಿದ್ದೀನಿ, ನಮ್ಮ ಅತ್ತೆಗೂ ಕೂಡ ಕರ್ಕೊಂಡು ಬಂದಿದ್ದೀನಿ. ಅದು ವ್ಲಾಗ್ ನೆಕ್ಸ್ಟ್ ಬರುತ್ತೆ. ಸೊ ಫಸ್ಟ್ ನಾನು ಇವತ್ತು ಇದನ್ನು ಮಾಡಿದ್ದೆ, ಸೊ ಅದಕ್ಕೆ ನಿಮಗೂ ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು ಸ್ವಲ್ಪನೇ ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ. ಸೊ ನೀವು ಇನ್ನೂ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬೋದು. ನೀವು ಇದನ್ನು ಐಸ್ ಕ್ಯೂಬ್ ಥರ ರೆಡಿ ಮಾಡಿ ಇಟ್ಬೋದು. ಆಮೇಲೆ ನೀವು ಲೆಮನ್ ಜ್ಯೂಸ್ ಮಾಡಿಬಿಟ್ಟು ಕೂಡ ನೀವು ಇದು ಯೂಸ್ ಮಾಡ್ಕೋಬೋದು, ತುಂಬ ಟೇಸ್ಟಾಗಿರುತ್ತೆ. ಆ್ಯಂಡ್ ನನಗೂ ತುಂಬ ಇಷ್ಟ ಆಯಿತು. ಐ ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಾನು ಇದನ್ನು ಜ್ಯೂಸ್ ಎಂಜಾಯ್ ಮಾಡ್ತಾಯಿದ್ದೀನಿ, ನೀವು ಕೂಡ ಮನೇಲಿ ಮಾಡಿಬಿಟ್ಟು ಕುಡಿದು ಎಂಜಾಯ್ ಮಾಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.